ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇಂಗಿನ ಪುಡಿ ಮಾಡೋದನ್ನು ತೋರಿಸಿಕೊಡುತ್ತೇನೆ. ಅದಕ್ಕೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ, ಒಂದು ಗಡ್ಡೆ ಮತ್ತು ಶೇಂಗಾ ಇದನ್ನು ಈಗ ಹುರಿದುಕೊಳ್ಳುವುದು ಹೇಗೆ ಅಂತ ತೋರಿಸ್ತೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಳ್ಳೋಣ. ಇಟ್ಕೊಂಡು ಇದು ಒಂದು 5 ನಿಮಿಷ ಹೀಟ್ ಆಗಬೇಕು. ಹೀಟ್ ಆದ ನಂತರ ಶೇಂಗಾ ಚೆನ್ನಾಗಿ ಕೆಂಪಗೆ ಕಂದು ಬಣ್ಣ ಬರೋ ತನಕ ಹುರಿಸ್ಕೊಳ್ಳೋಣ. ಇದನ್ನು ಹುರಿದು ಇಟ್ಟುಕೊಂಡು ಇದು ಶೇಂಗೆಲ್ಲ ಕೆಂಪಗಾದ ನಂತರ ಈ ಶೇಂಗಿನ ಪುಡಿಯನ್ನು ಅನ್ನದ ಜೊತೆಗೆ ಮತ್ತು ದೋಸೆ, ರೊಟ್ಟಿ ಈ ಥರ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಘಮ ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಚೆನ್ನಾಗಿ ಹುರಿದಿದೆ. ಈಗ ಒಂದು ಪ್ಲೇಟಲ್ಲಿ ತಗೊಂಡು ಈಗ ಸ್ವಲ್ಪ ಕಡಲೆಬೇಳೆನ ಹುರಿದುಕೊಳ್ಳೋಣ. ನೋಡಿ, ಹಾಕಿ ಇದನ್ನು ತೆಗೆದಿಟ್ಕೊಳ್ಳಿ. ಈಗ ಇದು ಚೆನ್ನಾಗಿ ಸಿಪ್ಪೆ ತಕ್ಕೊಂಡು ಬರೋಣ. ಸಿಪ್ಪೆ ತೆಗೆದಿಟ್ಕೊಂಡಿವೆ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಕೋಣ. ಇದಕ್ಕೆ ಖಾರ, 1 ಸ್ಪೂನ್ ಖಾರ, ಖಾರ 2 ಸ್ಪೂನ್ ಖಾರ ಹಾಕೊಳ್ಳೋಣ ಶೇಂಗಿನ ಪುಡಿಗೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟು ಉಪ್ಪು ಹಾಕ್ಕೊಂಡಿದ್ವಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಡು ಈಗ ಮಿಕ್ಸಿಗೆ ಹಾಕಿಕೊಳ್ಳೋಣ. ನೋಡಿ, ಈಗ ಹೇಗಾಗಿದೆ, ಸಣ್ಣ ಈ ಥರ ಮೆತ್ತಗೆ ಚೆನ್ನಾಗಾಗಿದೆ. ಸಾಕಿಷ್ಟೇ. ಈಗ ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೊಂಡು ನಮ್ಗೆ ಬಿಸಿ ಅನ್ನದಾಗ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತದೆ. ಇಷ್ಟು ಚೆನ್ನಾಗಿದೆ. ಇದು ಶೇಂಗಿನ ಪುಡಿ ಮಾಡುವ ವಿಧಾನ. ಟೇಸ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.